ವೆಲ್ಕಮ್ ಬ್ಯಾಕ್. ಈ ನಕ್ಸಲ್ ವಿಕ್ರಮ್ ಗೌಡ ಅವರ ಹತ್ಯೆ ಆದ ಬಳಿಕ ಉಳಿದ ನಕ್ಸಲರು ಕೂಡ ಶರಣಾಗ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಹೌದು ಶರಣಾಗ್ತಾರೆ ಅಂತ. ಎನ್ಕೌಂಟರ್ಗೆ ಬೆಚ್ಚಿ ಬಿದ್ರ ಕೆಂಪು ಉಗ್ರರು. ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸದ್ದು ಅಡಗಿತ. ನಾಳೆ ಚಿಕ್ಕಮಗಳೂರು ಡಿಸಿ ಮುಂದೆ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದ್ರಿ, ವಸಂತ, ಜೀಶ್ ಸೇರಿ 6 ಮಂದಿ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಹೋರಾಟದಿಂದ ಹಿಂದೆ ಸರಿದ್ಬಿಟ್ರ ಕೆಂಪು ಉಗ್ರರು ಅನ್ನೋದು ಕೂಡ ಪ್ರಶ್ನೆ ಇದೆ. ಅಡಗಿ ಕೂತಿರೋ ನಕ್ಸಲರಿಗೆ ಎನ್ಕೌಂಟರ್ ಭಯ ಕೂಡ ಕಾಡ್ತಾ ಇದೆಯಂತೆ. ಎನ್ಟಿಎಫ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ರ ನಕ್ಸಲರು. ಬೆಳ್ತಂಗಡಿ ತಾಲೂಕು ಕುತ್ಲೂರಿನ ಸುಂದರಿ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಂದರಿ ಅವರ ಮನೆಯಲ್ಲೇ ಸಂತಸದ ವಾತಾವರಣ ನೋಡಲು ಸಿಗ್ತಾ ಇದೆಯಂತೆ. ಅಕ್ಕನನ್ನ ಬರ್ಮಾಡ್ಕೊಳ್ಳೋದಕ್ಕೆ ಕಾದು ಕುಳಿತಿದ್ದಾರೆ ತಮ್ಮ ಸುರೇಶ್. ಅಕ್ಕ ಮನೆಗೆ ಬಂದ್ರೆ ಚೆನ್ನಾಗಿ ನೋಡ್ಕೊಳ್ತೀವಿ. ನಕ್ಸಲ್ ಸೇರ್ಪಡೆಯ ಬಳಿಕ ಪೊಲೀಸರಿಂದ ಕಿರುಕುಳ ಆಗ್ತಾ ಇತ್ತಂತೆ ಮನೆಯವರಿಗೂ ಕೂಡ. ಸುಂದರಿ ಹಾಗೂ ವಸಂತಳಿಗೆ ಪೊಲೀಸರಿಂದ ಕಿರುಕುಳ ಆಗ್ತಾ ಇತ್ತು. ಪೊಲೀಸರ ವಿರುದ್ಧ ಸುಂದರಿ ತಮ್ಮ ಸುರೇಶ್ ಆರೋಪ ಮಾಡಿದ್ದಾರೆ. ಮಾತಾಡಿದ್ದಾರೆ ಸುರೇಶ್ ಅವರು. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಕ್ಸಲ್ ವಿಚಾರ ಮತ್ತೆ ಸುದ್ದಿಯಲ್ಲಿದೆ. ಇತ್ತೀಚೆಗಷ್ಟೇ ವಿಕ್ರಮ್ ಗೌಡನನ್ನು ಎನ್ಕೌಂಟರ್ ಮೂಲಕ ಹತ ಮಾಡಲಾಗಿದೆ. ಆ ಬಳಿಕ ಈಗ 4 ನಕ್ಸಲರು ಶರಣಾಗತಿಯಾಗ್ತಾರೆ, ಮುಖ್ಯವಾಹಿನಿಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ 2 ಏನು ನಕ್ಸಲ್ ಆಗಿ ಹೋಗಿದ್ರು. ಒಬ್ರು ವಸಂತ್ ಅನ್ನುವರು, ಮತ್ತೊಬ್ರು ಸುಂದರಿ ಅನ್ನುವರು. 2007ನೇ ಇಸ್ವಿಯಲ್ಲಿ ಇವರು ನಕ್ಸಲ್ಗೆ ಸೇರಿರುವಂಥದ್ದು. ಆ ಬಳಿಕ 2010ನೇ ಇಸ್ವಿಯಲ್ಲಿ ವಸಂತ್ ಅವರ ಎನ್ಕೌಂಟರ್ ಆಗುತ್ತೆ. ಈಗ ನಂತರದಲ್ಲಿ ಒಂದಷ್ಟು ಬೆಳವಣಿಗೆ ನಡೆಯಿತು. ಈಗ ಸುಂದರಿ ಅವರು ಶರಣಾಗತಿಯಾಗಿ ಮುಖ್ಯ ವಾಹಿನಿಗೆ ಬರ್ತಾರೆ ಅನ್ನುವಂತಹ ಸುದ್ದಿಯಲ್ಲಿ ಕೂಡ ಇರುವಂತದ್ದು. ಈ ಮನೆಯಲ್ಲಿ ಇರುವಂತದ್ದು ಈಗ ಅವರ ಏನು ಸುಂದರಿ ಅವರ ಕಿರಿಯ ಸಹೋದರ. ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಸುಂದರಿ ಅವರು ಮುಖ್ಯವಾಹಿನಿಗೆ ಬರ್ತಾರೆ, ಶರಣಾಗತಿ ಆಗ್ತಾರೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಮುಖ್ಯವಾಹಿನಿಗೆ ಬಂದರೆ ಮತ್ತು ಶರಣಾಗತಿ ಆದರೆ ನಮಗೆ ಈ ಕುಟುಂಬಕ್ಕೆ ತುಂಬ ಒಂದು ಸಂತೋಷದ ವಿಚಾರ. ಅಕ್ಕ ಸುಂದರಿ ಮತ್ತು ಅಣ್ಣ ವಸಂತ 2007ನೇ ಇಸ್ವಿಯಲ್ಲಿ ಒಟ್ಟಿಗೆ ಈ ನಕ್ಸಲ್ ಇದಕ್ಕೆ ಸೇರಿದ್ರೆ ಮತ್ತು ಬೇರೆ ಬೇರೆ ದಿನಗಳಲ್ಲಿ ಹೇಗೆ? ಅಂದರೆ ವಸಂತ್ 2007ರಲ್ಲಿ ನಕ್ಸಲ್ ಅಂದರೆ ಭೂಗತರಾದರು ಅವರು ಹೋರಾಟದ ಇದರಲ್ಲಿ. ಆನಂತರ ಇಲ್ಲಿ ಮನೆಗೆ ತುಂಬ ಕಿರುಕುಳ ಬಂತು. ತುಂಬ ಅಂದರೆ ಅದನ್ನು ಹೇಳಲಿಕ್ಕಾಗಲ್ಲ, ಅಷ್ಟು ಕಿರುಕುಳ. ನಮ್ಮ ಪ್ರತಿ 1-2 ದಿನಕ್ಕೆ ಬಂದು ಲೋಕಲ್ ಪೊಲೀಸು ಮತ್ತು ಟೀಮ್ ವರ್ಕ್ ಆಗಿ ಬಂದು ನಮಗೆ ತುಂಬ ಕಿರುಕುಳ ಕೊಡ್ತಿದ್ರು. ಅಂದರೆ ಜಾಸ್ತಿ ನಮಗೇನೆ ಕಿರುಕುಳ ಕೊಟ್ಟಿದ್ದು. ಚೆನ್ನಾಗಿದ್ವಿ, ನಾವು ಎಲ್ಲರೂ ಚೆನ್ನಾಗಿದ್ವಿ. ಮುಖ್ಯವಾಗಿ ಅದೇ ಈ ಕಿರುಕುಳದಲ್ಲಿ ಅವರು ಸ್ವಲ್ಪ ಆ ಕಡೆ ವಾಲಿದ್ರು. ಅವರಿಗೇನು ಬಂದೂಕು ಹಿಡ್ಕೊಂಡು ಹೋರಾಟ ಮಾಡಬೇಕನ್ನುವಂಥದ್ದು ಅವರು ಇದ್ದಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಕಾಡಿನ ಆದಿವಾಸಿ ಜನಗಳು ಇಲ್ಲಿ ಅಷ್ಟು ಬಂದೂಕು ಹಿಡ್ಕೊಂಡು ಹೋರಾಟ ಮಾಡಬೇಕನ್ನುವಂಥದ್ದು ಬರುವುದೇ ಇಲ್ಲ. ಅದು ಯಾಕಂದರೆ ಅದು ಇಲ್ಲಿಯ ಇಲ್ಲಿ ವ್ಯವಸ್ಥೆಯಲ್ಲಿ ಆದಿವಾಸಿಗಳು ಅನುಭವಿಸಿದ ರೀತಿ ಆ ಥರ ಮಾಡಿತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಸುಂದರಿ ಅವರ ಅತ್ತಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಅತ್ತಿಗೆಯನ್ನು ಮೊದಲು ನೋಡಿದ್ರ, ಈಗ ಮತ್ತೆ ಮರಳಿ ಮನೆಗೆ ಬರ್ತಾರಂತೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಮತ್ತೆ ಅವರು ಹೆಣವಾಗಿ ಬರುವುದಕ್ಕಿಂತ ಅವರು ಜೀವಂತವಾಗಿ ಬರುವುದೇ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷದ ವಿಷಯ. ಇದು ಸುಂದರಿ ಅವರ ಮನೆಯವರ ಮಾತು. ಅಂದರೆ ಈ ಮನೆಯಲ್ಲಿ ಈಗ ಕಿರಿಯ ಸಹೋದರ ಮತ್ತು ಅವರ ಪತ್ನಿ ವಾಸವಾಗಿರುವಂಥದ್ದು. ಅವರು ಬಹಳಷ್ಟು ಖುಷಿಯಾಗಿದ್ದಾರೆ. ಅಂದರೆ ಹಲವು ವರ್ಷಗಳಾಯಿತು ಸುಂದರಿ ಅವರು ನಕ್ಸಲ್ ಪಡೆಗೆ ಸೇರಿ. ಆದರೆ ಈಗ ಮತ್ತೆ ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಬರ್ತಾರೆ, ಮನೆಗೆ ಬರ್ತಾರೆ. ತಮ್ಮ ಕೂಡ ಬಹಳಷ್ಟು ಖುಷಿ ಇದ್ದಾರೆ. ಅಕ್ಕನನ್ನು ಮನೆಗೆ ಬರಮಾಡಿಕೊಂಡು ಹಿಂದಿನಂತೆ ಜೀವನ ನಡೆಸಬೇಕು ಅನ್ನುವಂಥ ಬಹಳಷ್ಟು ಖುಷಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬಹುಶಃ ಅಲ್ಲಿಗೆ ನಕ್ಸಲಿಟ್ ಮುಕ್ತಾಯ ಅಂದರೆ ನಿಜವಾಗಿ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿ ಏನಾಗಿರಲಿಲ್ಲ. ಇವಾಗ ಅಷ್ಟಕ್ಕೆ ಒಂದು ಶುರು ಮಾಡಿದ್ರು, ಅಲ್ಲಿ ಒಕ್ಕಲ ಬೀಸ್ತಾರೆ ಮತ್ತೊಂದು ಅಂತೇಳಿ ಯಾರು ಸಪೋರ್ಟ್ ಮಾಡಲಿಲ್ಲ. ಆಮೇಲೆ ಅಂದರೆ ಅದು ದೊಡ್ಡ ಈಗ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿ ಆ ಥರ ಡಿಸ್ಕ್ರಿಮಿನೇಷನ್ ನಮಗೆ ಕಾಣಕ್ಕೆ ಸಿಗಲಿಲ್ಲ. ಅಂದರೆ ಜಮೀನ್ದಾರಿಕೆ ಪದ್ಧತಿಯ ಆ ವಿಪರೀತಗಳೆಲ್ಲ ಕಳೆದು ಹೋಗಿತ್ತು. ಆಮೇಲೆ ಆ ಜಮೀನ್ದಾರಿಕೆ ಪದ್ಧತಿ ಸಂದರ್ಭದಲ್ಲಿ ಏನಂತಂದರೆ ಒಂದು ರೀತಿಯಲ್ಲಿ ಜೀತ ಪದ್ಧತಿ ಅಲ್ಲೇ ಇರೋದು, ಆ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡೋದು, ಮತ್ತೊಂದು ಮಗದೊಂದು ಇಂಥದ್ದೆಲ್ಲ ಇತ್ತು. ಸ್ವಲ್ಪ ಕಡಿಮೆನೇ. ಆದರೆ ಗ್ಲೋಬಲೈಸೇಷನ್ಗೆ ಓಪನ್ ಆದ ತಕ್ಷಣ ಎಲ್ಲರಿಗೂ ಅವಕಾಶಗಳು ಸಿಕ್ತು. ಈಗ ಯಾಕೆ ಜೀತದಲ್ಲಿರ್ತಾರೆ? ಅವ್ರ ಹತ್ರ ಏನೋ ಸಾಲ ಮಾಡಿರ್ಬೇಕು ಅಲ್ಲ, ಓಕೆ ಸಾಲ ಮಾಡಿರ್ತಾರೆ ಅಂತೇಳಿ.
ಮಕ್ಕಳಿರ್ತಾರೆ, ಮತ್ತೊಂದಿರ್ತಾರೆ. ಇವತ್ತು ಬದುಕು ನಡ್ಸಕ್ಕಾಗಲ್ಲ. ಈಗ ಏನಾಗಿದೆ, ಗ್ಲೋಬಲೈಸೇಷನ್ ಬಂದ್ಮೇಲೆ ನಾನು ಅದೇ ಹೇಳ್ತಾ ಇರ್ತೀನಲ್ಲ, ಈಗ ಒಬ್ಬ ಏನು ಆದಿವಾಸಿ ಹುಡುಗ ಸ್ಕೂಲ್ಗೆ ಹೋಗ್ಬೋದು ಅವನಿಗೆ. ಹೌದು. ಆಮೇಲೆ ಅಲ್ಲಲ್ಲಿ ಸ್ಕೂಲ್ಗಳಿದೆ, ಡಿಗ್ರಿ ಮಾಡ್ಬೋದು, ಹಾಸ್ಟೆಲ್ ಕೂತ್ಕೊಂಡು ಮಾಡ್ಬೋದು, ಫ್ರೀ ಇದೆ, ಎಜುಕೇಶನ್ ಇದೆ, ಆಮೇಲೆ ಸ್ಕಾಲರ್ಶಿಪ್ ಇದೆ. ಆಯ್ತಪ್ಪ, ಅವ್ನಿಗೇನೂ ಕೆಲಸ ಸಿಕ್ಕಿಲ್ಲ, PUC ಮಾಡ್ಕೊಂಡು ಅಂತ ಇಟ್ಕೊಳ್ಳಿ, ಒಂದು ಬೈಕ್ ಬರುತ್ತೆ, ಇಲ್ಲಿ ಬಂದು ಒಂದು ಸ್ವಿಗ್ಗಿ ಮಾರಾಟ ಮಾಡ್ಬೋದು, ತಿಂಗಳಿಗೆ 30,000 ಸಂಪಾದನೆ ಮಾಡ್ಬೋದು. ಇನ್ನು PUC ಕಂಪ್ಲೀಟ್ ಮಾಡಬೇಕು ಅಂದ್ರೆ ಸಂಜೆ ವೇಳೆ ಈವ್ನಿಂಗ್ ಕಾಲೇಜಿಗೆ ಹೋಗ್ಬೋದು. ಎಲ್ಲಿ ಉಳ್ಕೊಳ್ಳೋದು ಅಂದರೆ PG ಇದೆ, 5,000 ಕೊಟ್ಟರೆ PG ಸಿಗುತ್ತೆ, 30,000 ಸಂಬಳ ಬಂತು ಅಂತ ಇಟ್ಕೊಳ್ಳಿ, 5,000 PG ಕೊಡಿ, ಒಂದು 5,000 ಕಾಲೇಜ್ ಖರ್ಚು ಮಾಡಿ, ಒಂದು 10,000 ಮನೆ ಕಳಿಸಿ, ಒಂದು 5,000 ವೀಕೆಂಡ್ ಎಂಜಾಯ್ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಸಾಲ ಮುಗಿಯುತ್ತೆ. ಆಪ್ಷನ್ಗಳಿದೆ. ಮೊದಲು ನಿಮಗೆ ಅನ್ನನೇ ಇರಲಿಲ್ಲ ಅಲ್ವಾ? ಈಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಅಂತಂದ್ರೆ ಅದಕ್ಕೆ ನೂಕುನುಗ್ಗಲು. ಯಾಕಂದ್ರೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಸಿಗ್ತಾ ಇದ್ದದೆ ಆ ಸಂದರ್ಭದಲ್ಲಿ. ಇವತ್ತು ನೋಡಿ, ಇವತ್ತು ತಿನ್ನೋದಕ್ಕೆ ಏನು ತೊಂದರೆ ಇಲ್ಲ ಯಾರಿಗೂ ಕೂಡ. ಇವತ್ತು ಬೆಕ್ಕ ಬಿಟ್ಟು ತಿನ್ನೋದಕ್ಕೂ ಏನು ತೊಂದರೆ ಇಲ್ಲ, ಎಲ್ಲ ಎಂಥ ಐಟಮ್ ಕೂಡ ತಿನ್ಬೋದು. ಅಯ್ಯೋ 5 ಸ್ಟಾರ್ ಹೋಟೆಲ್ಗೆ ಹೋಗೋದು ಹೇಗೆ ಅಂತ ಏನಿಲ್ಲ, ಸ್ವಿಗ್ಗಿಯಲ್ಲಿ ಹಿಂಗೆ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಐಟಮ್ ಎಲ್ಲ ಬರ್ತದೆ. ಆಯ್ತಾ? ಇವತ್ತು ಹಾಸ್ಪಿಟಾಲಿಟಿಗೆ ಏನು ಕಡಿಮೆ. ಆಮೇಲೆ ಅಂಥ ಸಂದರ್ಭದಲ್ಲಿ ನೀವು ಈಗ ಮುಖ್ಯವಾಹಿನಿಗೆ ಬರ್ತಾ ಇದ್ದೀರಿ, ಶಬಾಷ್. ಆಮೇಲೆ ಸರ್ಕಾರ ಕೂಡ ಭಾಳ ಕಡಿಮೆ ಇರೋದ್ರಿಂದ ಇವರೆಲ್ಲ ಅವರಿಗೆ ಕೊಡಬೇಕಾದಂಥ 3 ರಿಂದ 7 ಲಕ್ಷ ಏನೋ ಕೊಡಬೇಕು, ಕೊಡಿ, ಏನಾದರೂ ಅವ್ರು ಮಾಡ್ಕೊಳ್ಳಿ, ಅವ್ರಿಗೊಂದು ವಿಶೇಷ ಸ್ಥಾನಮಾನವನ್ನು ಕೊಡೋಣ, ಮುಖ್ಯವಾಹಿನಿಗೆ ಬರಬೇಕು. ಇದೆಲ್ಲವನ್ನು ಕೂಡ ಮನಗಂಡು ಇದು ಆಗ್ತಾ ಇರುವಂಥದ್ದು ಇದೆಲ್ಲ ಭಾಳ ಒಳ್ಳೆ ವಿಚಾರ. ಹಿಂಸೆಯಿಂದ ಏನೂ ಮಾಡೋಕ್ಕಾಗಲ್ಲ ಯಾವತ್ತೂ ಕೂಡ, ಅದಂತೂ ಪಕ್ಕ. ಹಿಂಸೆಯಿಂದ ಒಂದು ಕ್ಷಣಕ್ಕೆ ನಾವು ಅದ್ಭುತ ಅಂತ ಅನಿಸ್ಬೋದು. ನಾನು ಒಂದು ಹಿಂಸೆ ಮಾಡಿ ಒಬ್ಬರನ್ನ ವಶದಲ್ಲಿ ಇಟ್ಕೊಂಡ್ರೆ ಅವನು ಕಾಯ್ತಾ ಇರ್ತಾನೆ, ಯಾವಾಗ ವಾಪಸ್ ಹೊಡಿಬೇಕು, ಯಾವಾಗ ವಾಪಸ್ ಹೊಡಿಬೇಕು. ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಯಾವತ್ತಿನ ತನಕ ಹೊಡಿತಾರೆ. ಅದಕ್ಕೆ ಗಾಂಧಿಗಿರಿ ಅಂತ ಹೇಳೋದು. ಓಕೆ, ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ವೆಲ್ಕಮ್ ಬ್ಯಾಕ್. ಈ ನಕ್ಸಲ್ ವಿಕ್ರಮ್ ಗೌಡ ಅವರ ಹತ್ಯೆ ಆದ ಬಳಿಕ ಉಳಿದ ನಕ್ಸಲರು ಕೂಡ ಶರಣಾಗ್ತಾರ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಹೌದು ಶರಣಾಗ್ತಾರೆ ಅಂತ. ಎನ್ಕೌಂಟರ್ಗೆ ಬೆಚ್ಚಿ ಬಿದ್ರ ಕೆಂಪು ಉಗ್ರರು. ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸದ್ದು ಅಡಗಿತ. ನಾಳೆ ಚಿಕ್ಕಮಗಳೂರು DC ಮುಂದೆ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದ್ರಿ, ವಸಂತ, ಜೀಶ್ ಸೇರಿ 6 ಮಂದಿ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಹೋರಾಟದಿಂದ ಹಿಂದೆ ಸರಿದ್ಬಿಟ್ರ ಕೆಂಪು ಉಗ್ರರು ಅನ್ನೋದು ಕೂಡ ಪ್ರಶ್ನೆ ಇದೆ. ಅಡಗಿ ಕೂತಿರೋ ನಕ್ಸಲರಿಗೆ ಎನ್ಕೌಂಟರ್ ಭಯ ಕೂಡ ಕಾಡ್ತಾ ಇದೆಯಂತೆ. NTF ಅಟ್ಯಾಕ್ಗೆ ಬೆಚ್ಚಿ ಬಿದ್ರ ನಕ್ಸಲರು. ಬೆಳ್ತಂಗಡಿ ತಾಲೂಕು ಕುತ್ಲೂರಿನ ಸುಂದರಿ ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಂದರಿ ಅವರ ಮನೆಯಲ್ಲೇ ಸಂತಸದ ವಾತಾವರಣ ನೋಡಲು ಸಿಗ್ತಾ ಇದೆಯಂತೆ. ಅಕ್ಕನನ್ನ ಬರ್ಮಾಡ್ಕೊಳ್ಳೋದಕ್ಕೆ ಕಾದು ಕುಳಿತಿದ್ದಾರೆ ತಮ್ಮ ಸುರೇಶ್. ಅಕ್ಕ ಮನೆಗೆ ಬಂದ್ರೆ ಚೆನ್ನಾಗಿ ನೋಡ್ಕೊಳ್ತೀವಿ. ನಕ್ಸಲ್ ಸೇರ್ಪಡೆಯ ಬಳಿಕ ಪೊಲೀಸರಿಂದ ಕಿರುಕುಳ ಆಗ್ತಾ ಇತ್ತಂತೆ ಮನೆಯವರಿಗೂ ಕೂಡ. ಸುಂದರಿ ಹಾಗೂ ವಸಂತಳಿಗೆ ಪೊಲೀಸರಿಂದ ಕಿರುಕುಳ ಆಗ್ತಾ ಇತ್ತು. ಪೊಲೀಸರ ವಿರುದ್ಧ ಸುಂದರಿ ತಮ್ಮ ಸುರೇಶ್ ಆರೋಪ ಮಾಡಿದ್ದಾರೆ. ಮಾತಾಡಿದ್ದಾರೆ ಸುರೇಶ್ ಅವರು. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ.